ಹಾಯ್ ಹಲೋ, ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ, ಮಾತೆರೆಗ್ಲೇ ನಮಸ್ಕಾರ. ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ಅದೇ ರೀತಿ ಸಬ್ಸ್ಕ್ರೈಬ್ ಕೂಡ ಆಗ್ತಾ ಇದ್ದೀರಾ, ನಿಮ್ಮೆಲ್ರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಜೀವನದಲ್ಲಿ ನಿಮ್ಮ ಎಲ್ಲ ಕೆಲಸಗಳು ಈ ಯುಗಾದಿ ಹಬ್ಬದ ನಂತರದ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಲಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಈ ಯುಗಾದಿಯ ದಿನಗಳಲ್ಲಿ ಅಥವಾ ಯುಗಾದಿಯ ನಂತರ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಚೇಂಜಸ್ ಆಗ್ಬೋದು, ಯೂನಿವರ್ಸ್ ನಿಮಗೆ ಯಾವ ಮೆಸೇಜನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ನೋದನ್ನು ಇವತ್ತಿನ ಏಂಜಲ್ಸ್ ಟ್ಯಾರೋ ರೀಡಿಂಗ್ನಲ್ಲಿ ನೋಡೋಣ. ಯಾಕಂದರೆ ಎಲ್ಲ ಕೆಲಸಗಳು ಒಂದರ ನಂತರ ಒಂದು ಆಗ್ತಾ ಇರುತ್ತೆ. ಕೆಲವೊಂದು ಯೋಚನೆಗಳು, ಕೆಲವೊಂದು ಕೆಲಸಗಳು ನಾವು ಅಂದ್ಕೊಂಡಾಗೆ ನಡೀತಾ ಇರಲ್ಲ. ಯಾಕಂದರೆ ಅದಕ್ಕೊಂದು ವಿಚಿತ್ರವಾದಂತಹ ಕಾರಣಗಳಿರುತ್ತೆ. ಕೆಲವೊಂದು ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ದಿನಗಳು ಬರ್ಬೋದು, ಅಥವಾ ಇನ್ನೂ ಒಳ್ಳೆಯ ಕೆಲಸ ಕಾರ್ಯಗಳು ನಡೀಲಿಕ್ಕೆ ಇದೆ ಅನ್ನುವಂತಹ ಸೂಚನೆಗೋಸ್ಕರ ನಿಮ್ಮ ಕೆಲಸಗಳು ಇನ್ನೂ ಕೂಡ ಮುಂದೂಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡ್ತಾ ಇರ್ತೀವಿ, ಏನೋ ಒಂದು ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಟಿರ್ತೀವಿ. ಯಾಕೆ ಕೆಲಸ ಆಗ್ತಾ ಇಲ್ಲ, ಯಾಕೆ, ಏನಾದರೂ ಕಾರಣ ಇದೆಯಾ, ಇನ್ನೂ ನನ್ನಿಂದ ಏನಾದರೂ ಆಗಬೇಕಾಗಿದೆಯಾ, ಇನ್ನೂ ಕೂಡ ಏನಾದರೂ ತಪ್ಪಾಗಿದೆಯಾ, ಇಂಥದ್ದೇ ಯೋಚನೆಗಳಲ್ಲಿ ನಾವು ಹೆಚ್ಚು ದಿನಗಳನ್ನು ಕಳೀತಾ ಇರ್ತೀವಿ. ಆದರೂ ಕೂಡ ಒಂದೊಂದು ವಿಶೇಷವಾದ ಹಬ್ಬ ಹರಿದಿನ ಬಂದಾಗ ಅಥವಾ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ನಂತರಗಳ ದಿನಗಳಲ್ಲಿ ಏನಾದರೂ ಒಂದು ಚೇಂಜಸ್ ಖಂಡಿತವಾಗಿಯೂ ಆಗೇ ಆಗುತ್ತೆ. ಹಾಗಾಗಿ ಈ ಯುಗಾದಿಯ ನಂತರ ಏಂಜಲ್ಸ್ ಯೂನಿವರ್ಸ್ನ ಕಡೆಯಿಂದ ನಿಮಗೆ ಯಾವ ಮೆಸೇಜನ್ನು ಕೊಡ್ತಾ ಇದ್ದಾರೆ, ಏನು ಚೇಂಜಸ್ ಆಗ್ಬೋದು, ಅಥವಾ ಅವರ ಮೆಸೇಜಲ್ಲಿ ಯಾವ ಒಂದು ಮಾಹಿತಿ ಅಡಗಿದೆ, ಏನದರದ್ದು ವಿಚಿತ್ರ ಅನ್ನೋದನ್ನು ನಾವಿವತ್ತಿನ ಟ್ಯಾರೋ ರೀಡಿಂಗ್ನಲ್ಲಿ, ಏಂಜಲ್ಸ್ ಟ್ಯಾರೋ ರೀಡಿಂಗ್ನಲ್ಲಿ ನೋಡೋಣ. ಓಕೆ, ನಾನು ಮೊದಲಿಗೆ ಕಾರ್ಡನ್ನು ಶಫಲ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ಯಾರೋ ರೀಡಿಂಗ್ನಲ್ಲಿ ಯಾವ ಒಂದು ಒಳ್ಳೆಯ ಯೋಚನೆ ಅಥವಾ ಒಳ್ಳೆಯ ಮೆಸೇಜ್ ನಿಮ್ಮ ಮನಸ್ಸಲ್ಲಿ ನೀವು ಈಗಾಗಲೇ ಅಂದ್ಕೊಂಡ್ರೆ ಇನ್ನೂ ಕೂಡ ಇದರಲ್ಲಿ ಬರುವಂತಹ ಉತ್ತರ, ಅಂದರೆ ಏಂಜಲ್ಸ್ಗಳು ನಿಮ್ಮ ಬಗ್ಗೆ ಏನಾದರೂ ಹೇಳಬೇಕು ಅಂತ ಅಂದ್ಕೊಂಡಿದ್ರೆ ನೋಡಿ, ಕಾರ್ಡ್ಸ್ ಜಂಪ್ ಆಗ್ತಾ ಇದೆ. ಅದನ್ನು ನಾನು ಇಲ್ಲಿ ಎತ್ತಿಡ್ತೀನಿ. ಯಾಕಂದರೆ ಕೆಲವೊಂದು ಕಾರ್ಡ್ಸ್ ನಾವು ಶಫಲ್ ಮಾಡಬೇಕಾದ್ರೆ ಕೆಲವೊಂದು ಕಾರ್ಡ್ಸ್ ಜಂಪ್ ಆದರೆ ಅದು ಏಂಜಲ್ಸ್ನ ಮೆಸೇಜ್ ಕೂಡ ಹೌದು, ಅದರಲ್ಲಿ ಇನ್ನೂ ಕೂಡ ಒಳ್ಳೆಯ ಮಾಹಿತಿ ಇರುತ್ತೆ ಅಂತ ಟ್ಯಾರೋ ರೀಡಿಂಗ್ನಲ್ಲಿ ಹೇಳ್ತಾರೆ. ಹಾಗಾಗಿ ನಾನೀಗ ಕಾರ್ಡ್ ಶಫಲ್ ಮಾಡ್ತಾ ಇದ್ದೀನಿ. ಕಾರ್ಡ್ ಶಫಲ್ ಮಾಡುವಾಗ ನೀವು ವಿಡಿಯೋ ನೋಡ್ತಾ ಇರ್ತೀರಿ. ನಿಮ್ಮ ಮನಸ್ಸಲ್ಲಿ ಯಾವ ಕೆಲಸ ಆಗಬಹುದು, ಅಥವಾ ಏಂಜಲ್ಸ್ ಇದೇ ಕೆಲಸದ ಬಗ್ಗೆ ನನ್ನ ಕೆಲಸ ನಡೆಸ್ತಾರಾ, ಅವರ ಮೆಸೇಜ್ ಒಳ್ಳೇದಿರುತ್ತಾ ಅನ್ನೋದನ್ನು ನೀವು ಮನಸ್ಸಲ್ಲಿ ಯೋಚನೆ ಮಾಡ್ಕೊಳ್ಳಿ. ನಾನಿಲ್ಲಿ ಏಂಜಲ್ಸ್ನ ಕಾರ್ಡ್ಸ್ನ ಇಲ್ಲಿ ಪಿಕ್ ಮಾಡಿರ್ತೀನಿ. ನಿಮಗೆ ಈ 3 ಕಾರ್ಡ್ಗಳನ್ನು ನಾನಿಲ್ಲಿ ಇಟ್ಟಿರ್ತೀನಿ. ಓಕೆ, ಈ 3 ಕಾರ್ಡ್ಗಳಲ್ಲಿ ನಿಮ್ಮ ಮನಸ್ಸಿಗೆ ಯಾವ ರೀಡಿಂಗ್, ಯಾವ ಕಾರ್ಡ್ ನಿಮ್ಮ ಮನಸ್ಸನ್ನು ಸೆಳೆಯುತ್ತೋ ಆ ಕಾರ್ಡ್ನ ಬಗ್ಗೆ ನಾವಿವತ್ತು ಟ್ಯಾರೋ ರೀಡಿಂಗನ್ನು ಮಾಡೋಣ. ಈಗ ಮೊದಲಿಗೆ ಈ 3 ಕಾರ್ಡ್ಗಳನ್ನು ನಾನು ಇಲ್ಲಿ ಇಟ್ಟಿರ್ತೀನಿ. ಈ 3 ಕಾರ್ಡ್ಗಳಲ್ಲಿ ಎಡ ಮತ್ತು ಬಲ ಮತ್ತು ನಡುವಿನಲ್ಲಿ ಈ 3 ಕಾರ್ಡ್ಗಳನ್ನು ಇಟ್ಟಿರ್ತೀನಿ. ಈ 3 ಕಾರ್ಡ್ಗಳಲ್ಲಿ ನಿಮಗೆ ಯಾವ ಕಾರ್ಡನ್ನು ಆಯ್ಕೆ ಮಾಡಬೇಕು ಅಂತ ನಿಮ್ಮ ಮನಸ್ಸು ಹೇಳುತ್ತೋ, ಯಾವ ಕಾರ್ಡ್ನಲ್ಲಿ ಏಂಜಲ್ಸ್ಗಳು ನನ್ನ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿರ್ಬೋದು ಅಂತ ನಿಮ್ಮ ಮನಸ್ಸಿಗೆ ಒಂದು ಕಾರ್ಡ್ ಸೆಳೆಯುತ್ತೆ, ಆ ಕಾರ್ಡನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು. ಓಕೆ, ನಾನು ಮೊದಲಿಗೆ ನನ್ನ ಎಡಭಾಗದಲ್ಲಿರುವಂತಹ ಕಾರ್ಡನ್ನು ನಾನು ಪಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂತ ಬರ್ತಾ ಇದೆ. ಯಾಕಂದರೆ ನಿಮಗೆ ಈ ಯುಗಾದಿಯ ನಂತರ ನಿಮ್ಮ ಕೆಲಸಗಳು ನಡಿಬೋದು, ಹೌದಲ್ವಾ? ಆ ನಡೆಯುವಾಗ ಏನಾದರೂ ಕೆಲವು ತೊಂದರೆ ತಾಪತ್ರಯಗಳು ನಡೀತಾನೆ ಇರುತ್ತೆ. ಏನಾದರೂ ಒಂದು ನಿಧಾನ ಆಗುತ್ತೆ ಕೆಲಸ, ಅಥವಾ ಅದು ಕೆಲಸ ಅರ್ಧದಲ್ಲೇ ನಿಂತು ಹೋಗಿರುತ್ತೆ. ಅದು ಕೆಲಸ ಆದರೂ ಆಗಿರ್ಬೋದು, ನಿಮ್ಮ ಮದುವೆ ವಿಚಾರ ಅಥವಾ ಕೆಲಸದ ವಿಚಾರ, ಹಣಕಾಸಿನ ವಿಚಾರ, ಅಥವಾ ನಿಮ್ಮ ಇನ್ನೂ ಕೆಲವೊಂದು ವೈಯಕ್ತಿಕ ಕಾರಣಗಳು ಕೂಡ ಇದರಲ್ಲಿ ಇರ್ಬೋದು. ಹಾಗಾಗಿ ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂತ ಏಂಜಲ್ಸ್ ಇಲ್ಲಿ ಕೊಡ್ತಾ ಇದ್ದಾರೆ. ಯಾಕಂದರೆ ನಿಮಗೆ ಇನ್ನೂ ಕೂಡ ನಿಮ್ಮ ಕೆಲಸದ ಬಗ್ಗೆ ಅಥವಾ ನಿಮಗೆ ಈಗಾಗಲೇ ತಿಳಿದಿರುವಂತಹ ವಿಚಾರದ ಬಗ್ಗೆ ಸ್ಪಷ್ಟತೆ ಬೇಕು. ಅದಕ್ಕೋಸ್ಕರ ನೀವು ಅದರ ಬಗ್ಗೆ ಇನ್ನಷ್ಟು ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಓಕೆ, ಯಾರೆಲ್ಲ ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲ್ ಪಾತ್ನಲ್ಲಿದ್ದೀರಾ, ಆಧ್ಯಾತ್ಮಿಕ ಸಾಧನೆಯಲ್ಲಿದ್ದೀರಾ, ಅಥವಾ ಇನ್ನೂ ಏನಾದರೂ ಕಲಿಬೇಕು ಅಂತ ನಿಮ್ಮ ತಲೆಯಲ್ಲಿದೆ, ಆದರೆ ಅದು ಆಗ್ತಾ ಇಲ್ಲ, ತುಂಬ ನಿಧಾನ ಆಗ್ತಾ ಇದೆ, ಆಗ್ತಾನೇ ಇಲ್ಲ, ಯಾಕೆ ಆಗ್ತಿಲ್ಲ,
ಯಾಕಂದರೆ ಅದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ. ನೀವು ಮಾಡ್ತಿರುವಂಥ ಕೆಲಸದಲ್ಲೂ ಕೂಡ ಎಡವಟ್ಟಾಗಿರ್ಬೋದು, ಅಥವಾ ಏನೋ ಸ್ವಲ್ಪ ಆಚೆ ಈಚೆ ಕೂಡ ಆಗಿರ್ಬೋದು. ಅದಕ್ಕೋಸ್ಕರ ಅದ್ರ ಬಗ್ಗೆ ಇನ್ನೊಂದು ಸಲ ನೀವು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಈ ಥರ ಪಡೆದುಕೊಳ್ಳೋದ್ರಿಂದ ನಿಮ್ಮ ಕೆಲಸ ಆಗುತ್ತೆ ಅನ್ನೋದನ್ನು ಇಲ್ಲಿ ಏಂಜಲ್ಸ್ ಯೂನಿವರ್ಸ್ ಕಡೆಯಿಂದ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಮದುವೆಗೆ ಸಂಬಂಧಪಟ್ಟ ವಿಚಾರಕ್ಕೆ ಸಂಬಂಧಿಸಿದರೂ ಕೂಡ ಅದರಲ್ಲೂ ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ. ಯಾಕೆ ನಿಧಾನ ಆಗ್ತಾ ಇದೆ, ಏನು ವಿಚಾರ ಆಗಿರ್ಬೋದು, ಆ ವಿಚಾರದಲ್ಲಿ ಇನ್ನೂ ಕೂಡ ಏನಾದರೂ ಹೆಚ್ಚಿನ ಮಾಹಿತಿ ಇದೆಯಾ, ಅದಕ್ಕೋಸ್ಕರ ಈ ಥರ ಲೇಟ್ ಆಗ್ತಾ ಇದೆಯಾ ಅನ್ನೋದನ್ನು ನೀವು ಇನ್ನೊಂದು ಸಲ ಅದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದರೆ ನಿಮಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಹೀಗೆ ಸಿಕ್ಕಿದರೆ ನಿಮ್ಮ ಕೆಲಸ ಇನ್ನೂ ಕೂಡ ನಿಧಾನ ಆಗುತ್ತೆ ಅಂತ ಹೇಳ್ತಾ, ಗೆಟ್ ಮೋರ್ ಇನ್ಫಾರ್ಮೇಷನ್ ಅನ್ನೋದನ್ನು ಮೆಸೇಜ್ ನಮ್ಮ ಯೂನಿವರ್ಸ್ ಕಡೆಯಿಂದ ಕೊಟ್ಟಿದ್ದಾರೆ. ಈಗ ಮಿಡಲ್ ಕಾರ್ಡಲ್ಲಿ ಏನಿದೆ ಅಂತ ನೋಡೋಣ. ಮಿಡಲ್ ಕಾರ್ಡಲ್ಲಿ ಏಂಜಲ್ಸ್ ಯಾವ ಮೆಸೇಜನ್ನು ನಿಮಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಈ ಕಾರ್ಡಲ್ಲಿ ನೋಡೋಣ. ಓಕೆ, ಈಗ ನಾವು ಈ ಮಿಡಲ್ ಕಾರ್ಡನ್ನು ನೋಡ್ತಾ ಇದ್ದೀವಿ. ಇಫ್ ಯು ಬಿಲೀವ್, ನೀವು ನಂಬಿದರೆ, ನಿಮಗೆ ನಂಬಿಕೆ ಇದ್ದರೆ. ಯಾಕಂದರೆ ನೀವು ಈಗಾಗಲೇ ಮಾಡಿರುವಂಥ ಕೆಲಸದಲ್ಲಿ ನಿಮಗೆ ಎಲ್ಲೋ ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಇದೆ. ನೀವು ಯಾಕೆ ಆಗ್ತಿಲ್ಲ, ಯಾಕೆ ಹೋಗ್ತಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟರೆ ನಿಮಗೆ ಅದರಲ್ಲಿ ಇರುವ ನಂಬಿಕೆ ತುಂಬ ಕಡಿಮೆ ಇದೆ. ಅದಕ್ಕೋಸ್ಕರ ಕೆಲಸ ಆಗ್ತಾ ಇಲ್ಲ. ನೋಡಿ, ನಾವು ಯಾವಾಗಲೂ ಒಂದು ಕೆಲಸ, ಯಾವುದೇ ಒಂದು ವಿಚಾರವನ್ನು ಪದೇ ಪದೇ ಯೋಚನೆ ಮಾಡ್ತಾ ಇದ್ದರೆ ಅದೇ ವಿಚಾರಗಳು ನಮ್ಮ ಜೀವನದಲ್ಲಿ ಸಾಕಷ್ಟು ನಡೆಯುತ್ತೆ. ನಿಮ್ಮ ಬಳಿ ಏನೇ ಇಲ್ಲದಿದ್ದರೂ ಕೂಡ, ನಿಮಗೆ ಯಾವುದೇ ಸಪೋರ್ಟ್ ಇಲ್ಲದಿದ್ದರೂ ಕೂಡ, ನಿಮ್ಮ ಜೀವನದಲ್ಲಿ ನಿಮಗೆ ನಿಮ್ಮ ಮೇಲೆ ಇರುವಂತಹ ನಂಬಿಕೆ ಅಥವಾ ಅದರ ಬಗ್ಗೆ ಇರುವಂತಹ ಅಭಿಪ್ರಾಯ ತುಂಬ ಗಟ್ಟಿಯಾಗಿ ಇದ್ದರೆ ಅದನ್ನೇ ನೀವು ಆಗುತ್ತೆ, ಖಂಡಿತವಾಗಿಯೂ ಆಗುತ್ತೆ, ನಡೆಯುತ್ತೆ, ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ನಿಮ್ಮಲ್ಲಿದ್ದರೆ ಒಂದಲ್ಲ ಒಂದು ದಿನ ನೀವು ನೆನೆಸ್ಕೊಂಡಿರುವಂತಹ ಕೆಲಸ ಆಗೇ ಆಗುತ್ತೆ. ಯಾಕಂದರೆ ನಾವು ಯಾವುದನ್ನು ವಿಪರೀತವಾಗಿ ಯೋಚನೆ ಮಾಡ್ತಾ ಇರ್ತೀವೋ, ಯಾವ ವಿಚಾರದ ಬಗ್ಗೆ ನಾವು ಅತ್ಯಂತ ಹೆಚ್ಚು ಬಾರಿ ಯೋಚನೆ ಮಾಡ್ತಾ ಇರ್ತೀವೋ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಘಟನೆಗಳೇ ನಮ್ಮ ಜೀವನದಲ್ಲಿ ನಡೆಯುತ್ತೆ. ಇದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಇಫ್ ಯು ಬಿಲೀವ್, ನಿಮಗೆ ನಂಬಿಕೆ ಇದ್ದರೆ, ನಿಮಗೆ ನಂಬಿಕೆ ಇರಬೇಕು, ಇದ್ದರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದಂಥ ಕೆಲಸಗಳು ನಡೆಯುತ್ತೆ. ನೀವು ಆ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು. ನೋಡಿ, ಇಲ್ಲಿ ಏಂಜಲ್ಸ್ ಈ ಚಿತ್ರವನ್ನು ಸರಿಯಾಗಿ ಪರಿಶೀಲನೆ ಮಾಡಿ, ಸರಿನಾ? ನಿಮಗೆ ನಂಬಿಕೆ ಇದ್ದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ವಿಚಾರಗಳು ನಡೆಯುತ್ತೆ. ಒಂದು ಒಳ್ಳೆಯ ಬಾಗಿಲು ನಿಮಗೋಸ್ಕರ ತೆರೆದಿರುತ್ತೆ, ಸರಿನಾ? ಒಳ್ಳೊಳ್ಳೆ ವಿಚಾರಗಳು ನಿಮ್ಮ ತಲೆಯೊಳಗೆ ಬರುತ್ತೆ. ನೀವೇನಾದರೂ ಆಧ್ಯಾತ್ಮಿಕ ಸಾಧನೆಯಲ್ಲಿದ್ದರೂ ಕೂಡ ಇದೇ ನಡೆಯುವಂಥದ್ದು. ನೀವು ಹೋಗುವಂಥ ದಾರಿಯಲ್ಲಿ ನಿಮಗೆ ಸ್ಪಷ್ಟತೆ ಬೇಕು. ಯಾರೋ ಹೇಳಿದರು ಅಂತ ಮಾಡೋದಕ್ಕಿಂತ ನೀವು ನಂಬಿಕೊಂಡು ನೀವು ಮಾಡುವಂತಹ ಕೆಲಸ ಮುಂದೆ ಹೋದರೆ ಅದು ನಿಜವಾಗ್ಲೂ ಒಂದು ಅದ್ಭುತವಾದ ಪರಿಣಾಮಕಾರಿಯಾದಂತಹ ಒಂದು ರಿಸಲ್ಟ್, ಅದರ ಬಗ್ಗೆ ಒಳ್ಳೆಯ ಮಾಹಿತಿ ನಿಮಗೆ ಸಿಗುತ್ತೆ. ಅದರಿಂದ ಒಂದು ಒಳ್ಳೆಯ ಪಾಠವನ್ನು ಕೂಡ ನೀವು ಕಲಿತೀರಾ. ನಂಬಿಕೆ ಇರಬೇಕು, ಆ ನಂಬಿಕೆನ ನೀವು ಉಳಿಸ್ಕೊಳ್ಬೇಕು. ಆ ನಂಬಿಕೆ ನಿಮ್ಮಲ್ಲಿಗೆ ಇರಬೇಕು. ಇದ್ದರೆ ಖಂಡಿತವಾಗಿಯೂ ನೀವು ನೆನೆಸ್ಕೊಂಡಿರುವಂತಹ ಕೆಲಸ ಆಗೇ ಆಗುತ್ತೆ. ಮೊದಲಿಗೆ ನಂಬಿಕೆ ಇದ್ದು ಕೊನೆಯದಾಗಿ ಇದು ಯಾಕೋ ಆಗಲ್ಲ ಅಥವಾ ಏನಾದರೂ ಸುಮ್ಮನೆ ಈ ಥರ ಎಲ್ಲ ಗೆಸ್ಸಿಂಗಲ್ಲೆಲ್ಲ ಇದ್ದರೆ ನಿಮ್ಮ ಕೆಲಸ ಆಗೋದು ಇನ್ನೂ ಕೂಡ ಲೇಟ್ ಆಗುತ್ತೆ. ಯಾರೆಲ್ಲ ಈ ಯುಗಾದಿಯ ನಂತರ ನನಗೆ ಯಾವುದಾದ್ರೂ ಒಂದು ಕೆಲಸ, ಆದರೆ ನಾನು ನೆನೆಸ್ಕೊಂಡಿರುವಂತಹ ಕೆಲಸ ಆಗಬೇಕು, ಇನ್ನಾದರೂ ನನ್ನ ಜೀವನದಲ್ಲಿ ಒಳ್ಳೆಯದಾಗಬೇಕು, ನನಗೊಂದು ಒಳ್ಳೆ ಕೆಲಸ ಸಿಗಬೇಕು, ಅಥವಾ ಫೈನಾನ್ಷಿಯಲಿ ಹಣಕಾಸಿನ ಸಂಬಂಧಪಟ್ಟಂತೆ ನನ್ನಲ್ಲಿ ಸ್ವಲ್ಪ ದುಡ್ಡಾಗಬೇಕು, ಅಥವಾ ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ ಅದು ನನಗೆ ಸಿಗಬೇಕು, ಇಂಥದ್ದೆಲ್ಲ ಸಾಕಷ್ಟು ವಿಚಾರಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಆದರೆ ಆ ಕೆಲಸ ಎಲ್ಲ ಆಗಬೇಕಾದ್ರೆ ಮೊದಲು ನಿಮಗೆ ನೀವು ಏನು ಮಾಡ್ತಾ ಇದ್ದೀರಾ, ಅಥವಾ ನಿಮಗೆ ಯಾರಿಂದ ದುಡ್ಡು ಸಿಗಬೇಕಿದೆ, ನಿಮಗೆ ಏನು ಒಳ್ಳೆಯದಾಗಬೇಕಿದೆ, ಈ ಮಾಹಿತಿಯ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಬೇಕು. ಅಂದರೆ ಅದರ ಬಗ್ಗೆ ನಂಬಿಕೆ ಸಂಪೂರ್ಣವಾಗಿರಬೇಕು. ಈ ಥರ ಇದ್ದರೆ ಖಂಡಿತವಾಗಿಯೂ ಕೂಡ ನಿಮಗೆ ಅದ್ಭುತವಾದಂತಹ ಬಾಗಿಲುಗಳು ಯೂನಿವರ್ಸಿಂದ ಖಂಡಿತವಾಗಿಯೂ ತೆರೆದಿರುತ್ತೆ, ಸರಿನಾ? ಹಾಗಾಗಿ ದಯವಿಟ್ಟು ಯಾರೆಲ್ಲ ಈ ಸೆಕೆಂಡ್ ಮಿಡಲ್ ಕಾರ್ಡನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ದಯವಿಟ್ಟು ನಿಮಗೇನಾದರೂ ನಿಮ್ಮಲ್ಲಿ ನಂಬಿಕೆಯ ಕೊರತೆ ಇದ್ದರೆ, ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪಾಸಿಟಿವ್ಗಿಂತ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಇದ್ದರೆ ಅದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ನೆಗೆಟಿವ್ ಥಿಂಕಿಂಗ್ನಿಂದನೇ ನಮ್ಮ ಅದೆಷ್ಟೋ ಪಾಸಿಟಿವ್ ಯೋಚನೆಗಳು ಕಳೆದೋಗುತ್ತೆ. ಎಲ್ಲೋ ಒಂದು ಕಡೆ ಒಂದು ಕೆಲಸ ಶುರು ಮಾಡಬೇಕಾದ್ರೆ
ಶುರು ಮಾಡುವಾಗಲೇ ನೆಗೆಟಿವ್ ಮಾತುಗಳನ್ನು ನೀವು ಆಡ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಪಾಸಿಟಿವ್ನೆಸ್ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಸಣ್ಣ ಸಣ್ಣ ವಿಚಾರ ಕೂಡ ಆಗಿರ್ಬೋದು, ಸಣ್ಣ ಸಣ್ಣ ಮಾತು ಕೂಡ ಆಗಿರ್ಬೋದು, ಅದನ್ನು ನೀವು ಒಳ್ಳೆ ರೀತಿಯಲ್ಲಿ ಆಗುತ್ತೆ, ನಡೆಯುತ್ತೆ ಅನ್ನುವಂಥ ವಿಚಾರಗಳನ್ನೇ ನೀವು ಹೆಚ್ಚು ಹೆಚ್ಚು ಬಾರಿ ಯೋಚನೆ ಮಾಡಿ. ಈ ರೀತಿ ಯೋಚನೆ ಮಾಡೋದ್ರಿಂದ ನಿಮ್ಮ ಕೆಲಸಗಳು ತುಂಬ ಬೇಗ ನಡೆಯುತ್ತೆ. ಇನ್ನು ಕೊನೆಯದಾಗಿ ಇರುವಂತಹ ಕಾರ್ಡನ್ನು ನಾನು ಪಿಕ್ ಮಾಡ್ತಾ ಇದ್ದೀನಿ ನೋಡಿ. ಇಂಪ್ರೂವಿಂಗ್ ಹೆಲ್ತ್ ಅನ್ನುವಂಥದ್ದನ್ನು ಇಲ್ಲಿ ಏಂಜಲ್ಸ್ಗಳು ನಿಮಗೆ ಮೆಸೇಜನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಯುಗಾದಿಯ ನಂತರದ ದಿನಗಳಲ್ಲಿ ನಿಮಗೆ ಇಲ್ಲಿ ಸಾಕಷ್ಟು ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ. ಸಾಕಷ್ಟು ಚೇಂಜಸನ್ನು ಇಲ್ಲಿ ಯೂನಿವರ್ಸ್ ಏಂಜಲ್ಸ್ ಕಡೆಯಿಂದ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಆರೋಗ್ಯ ಅಂತ ಬಂದರೆ ಕೇವಲ ದೇಹ ಅಂತ ಅಲ್ಲ, ಮನಸ್ಸು ಕೂಡ ಇದಕ್ಕೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಮನಸ್ಸಲ್ಲಿ ಮಾಡುವಂತಹ ಆಲೋಚನೆಗಳು, ತುಂಬ ನೆಗೆಟಿವ್ ಯೋಚನೆಗಳು, ಭಯ ಮತ್ತು ಹೆದರಿಕೆ ಇವುಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಏರ್ಪೇರುಗಳಾಗುತ್ತೆ. ಅದಕ್ಕೋಸ್ಕರ ನೀವು ಮಾಡುವಂತಹ ಕೆಲಸ ಅಥವಾ ನೀವು ಮಾನಸಿಕ ಮಟ್ಟದಲ್ಲಿ ತೆಗೆದುಕೊಳ್ಳುವಂತಹ ಸಮಸ್ಯೆಗಳು, ಆಲೋಚನೆಗಳು, ತುಂಬ ನೆಗೆಟಿವಿಟಿ ಇವುಗಳನ್ನು ನೀವು ಕಡಿಮೆ ಮಾಡ್ಕೊಂಡು ಬಂದರೆ ನಿಮ್ಮ ಆರೋಗ್ಯದಲ್ಲೂ ಕೂಡ ಇನ್ನೂ ಹೆಚ್ಚಿನ ಚೇಂಜಸ್ ಆಗುತ್ತೆ. ಒಂದು ಉಲ್ಲಾಸಭರಿತ ವ್ಯಕ್ತಿಯಾಗಿ ಬದಲಾಗ್ತೀರಾ. ಯಾವಾಗಲೂ ಕೂಡ ನನಗೆ ದೇಹದಲ್ಲಿ ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆ ಇದೆ ಅಂತ ಅದನ್ನೇ ತುಂಬ ಪಾಯಿಂಟ್ ಮಾಡ್ಕೋಬಾರ್ದು. ನೀವು ಅದರಿಂದ ನಾನು ಹುಷಾರಾಗ್ತಾ ಇದ್ದೀನಿ, ಹೊರಗೆ ಬರ್ತಾ ಇದ್ದೀನಿ, ಅಥವಾ ನನ್ನಲ್ಲೇನೋ ಬದಲಾವಣೆ ಆಗ್ತಾ ಇದೆ, ನನ್ನಲ್ಲಿ ಒಂದು ಹೊಸ ಚೈತನ್ಯ ಇದೆ ಅನ್ನೋದನ್ನು ನೀವು ಯಾವಾಗಲೂ ಮನನ ಮಾಡ್ಕೊಂಡಿರಬೇಕು. ನೀವು ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಒಂದು ಒಳ್ಳೆಯ ಸುಧಾರಣೆ ಆಗುತ್ತೆ ಈ ಯುಗಾದಿಯ ನಂತರದ ದಿನಗಳಲ್ಲಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮುಂದಿನ ತಿಂಗಳು ಯಾವ ಒಂದು ಮೆಸೇಜನ್ನು ಏಂಜಲ್ಸ್ ನಿಮಗೆ ಕೊಡ್ತಾರೆ, ಯಾವ ಮೆಸೇಜನ್ನು ಏಂಜಲ್ಸ್ ನಿಮಗೆ ಕೊಡ್ಬೋದು, ಏನು ಚೇಂಜಸ್ ಆಗ್ಬೋದು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಮಹತ್ತೆರೆಗಳ ನಮಸ್ಕಾರ.